ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾ ಇವತ್ತು ರವೆ ರೊಟ್ಟಿ ಮತ್ತು ರವೆ ಪಕೋಡನ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ. ಮಾಡೋ ವಿಧಾನ ತುಂಬಾ ಸುಲಭವಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀವಿ. ನೆಕ್ಸ್ಟು ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ. ಒಂದು ಕೆಂಪು ಮೆಣಸು, ನೀವು ಖಾರ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು 2 ಕೂಡ ಕೆಂಪು ಮೆಣಸು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ ಹಣ್ಣು ಯೂಸ್ ಮಾಡಿದ್ದೀವಿ. ಇಲ್ಲಿ ರವೆನ ಹಾಕಿ ನೆಕ್ಸ್ಟು ಇವಾಗ ತರಕಾರಿನ ಕಟ್ ಮಾಡಿದ್ದೀವಲ್ಲ, ಸೊ ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಟೇಸ್ಟ್ ಅಂತೂ ರವೆ ರೊಟ್ಟಿದು ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಮೂಲಿ ಎಲ್ಲ ಜೋಳದ ರೊಟ್ಟಿ ಎಲ್ಲ ತಿಂದು ಬೇಜಾರು ಅನಿಸಿದ್ರೆ ಒಮ್ಮೆ ಈ ರೀತಿ ರವೆ ರೊಟ್ಟಿ ಮಾಡ್ಕೊಂಡು ತಿಂದುಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ಸೊ ಇವಾಗ ಎಲ್ಲ ತರಕಾರಿನ ಅದಕ್ಕೆ ಸೇರಿಸಿದ್ದೀವಿ. ನೆಕ್ಸ್ಟು ಒಂದು 2 ಚಮಚ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಮೊಸರು ಹಾಕೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಮ್ಮೆಲೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ನೀರನ್ನು ಹಾಕ್ತಾ ಈ ಕಡೆಗೆ ಹಿಟ್ಟು ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ತೆಳುವಾಗಿಯೂ ಇರಬಾರ್ದು, ಮೀಡಿಯಮಲ್ಲೇ ಇರಬೇಕು. ಸೊ ಅದಕ್ಕೋಸ್ಕರ ನೀರನ್ನು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀವಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅದು. ಸೊ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀವಿ. ಸೊ ಇವಾಗ ಹಿಟ್ಟು ಆಲ್ಮೋಸ್ಟ್ ಆಲು ರೆಡಿಯಾಗಿದೆ. ಸೊ ಆ ಹದ ಇದ್ದರೆ ಸಾಕು, ನೋಡ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿರಬಾರ್ದು, ಮೀಡಿಯಮಲ್ಲೇ ಇರಬೇಕು, ಅಷ್ಟಾದರೆ ಸಾಕು. ಈ ಕಡೆಗೆ ಎಣ್ಣೆಯನ್ನು ಕೂಡ ತೊಗೊಂಡಿದ್ದೀವಿ. ಈ ಕಡೆಗೆ ತವಾಗೆ ನೀವು ಈ ರೀತಿ ಕೂಡ ಎಣ್ಣೆ ಹಚ್ಚಿನೂ ಅದರಲ್ಲಿನೇ ಮಾಡ್ಕೋಬೋದು. ಇಲ್ಲಾಂದರೆ ಪೇಪರ್ ಸೀಟ್ ಏನಾದರೂ ಇದ್ದರೆ ಸೊ ಆ ಸೀಟಲ್ಲಿನೂ ತಟ್ಟಿನೂ ಹಾಕೋಬೋದು. ನಾವಿಲ್ಲಿ ಮೊದಲಿಗೆ ಹೀಗೆ ತೋರಿಸ್ತಾ ಇದ್ದೀವಿ. ನೆಕ್ಸ್ಟು ಪೇಪರ್ ಸೀಟಲ್ಲಿ ಹಾಕಿನೇ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಟ್ತಾ ಹೋಗಿ. ನೀವು ಎಷ್ಟು ತೆಳ್ಳಗಾದ್ರೂ ಸಹ ಚೆನ್ನಾಗಿ ರೊಟ್ಟಿ ಬಂದೇ ಬರುತ್ತೆ. ನಿಮಗೆ ದಿಪ್ಪ ಬೇಕಿದ್ರೆ ದಿಪ್ಪಾಗೆ ತಟ್ಕೊಳ್ಳಿ, ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ತಟ್ಕೊಳ್ಳಿ. ನೆಕ್ಸ್ಟು ಸೈಡಿಂದ ಈ ರೀತಿ ಒಂದು ರೌಂಡ್ ಆಕಾರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಮೇಲ್ಗಡೆ. ಇವಾಗ ಮುಚ್ಚಳನ ಮುಚ್ಚಿ ಸೊ ಒಂದು 2ರಿಂದ 3 ನಿಮಿಷದವರೆಗೂ ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಂಬಿಡಿ. ನೋಡಿ ಚೆನ್ನಾಗಿ ಮೇಲ್ಗಡೆ ಎಲ್ಲ ಬೇಯ್ದಿದೆ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ. ಕೆಳಗಡೆ ಏನೂ ಅಂಟ್ಕೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ಸ್ವಲ್ಪ ಎಣ್ಣೆ ಕೆಳಗಡೆ ಜಾಸ್ತಿ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಎದ್ದು ಬರುತ್ತೆ. 2 ಸೈಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ರವೆ ರೊಟ್ಟಿ ರೆಡಿಯಾಗಿದೆ ಅಂತ. ಇನ್ನೊಂದು ಸ್ವಲ್ಪ 2 ಸೈಡು ಬೇಯಲಿಕ್ಕಿದೆ ಅದು. ಸೊ ನೋಡಿ ಇವಾಗ ಒಂದು ಸೈಡು ಚೆನ್ನಾಗಿ ಕಂಪ್ಲೀಟಾಗಿ ಬೇಯ್ದಾಗಿದೆ. ಸೊ ಅದೇ ರೀತಿಯೇ 2 ಸೈಡನ್ನು ಈ ರೀತಿ ಬೇಯಿಸಿ ತಗೊಂಡ್ಬಿಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ರವೆ ರೊಟ್ಟಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸಿದ್ದೀವಿ. ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿದ್ದು. ಇವಾಗ ನಾವು ಅದೇ ಹಿಟ್ಟಿಂದನೇ ಪಕೋಡನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ. ಇವಾಗ ಎಣ್ಣೆ ಕೂಡ ಮೊದಲಿಗೆ ಬಿಸಿ ಇಟ್ಟಿದ್ದೀವಿ. ಸೊ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಚಿಕ್ಕದಾಗಿಯೇ ಉಂಡೆ ಮಾಡಿನೇ ಬಿಡ್ತಾ ಹೋಗಿ. ಈ ಪಕೋಡನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ನನ್ನ 2 ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿಬಿಡಿ. ಇವಾಗ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಕಲರ್ ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಕಂಪ್ಲೀಟಾಗಿ ರವೆ ಪಕೋಡ ರೆಡಿ ಆಗ್ತಾಯಿದೆ ನೋಡಿ. ಸೊ ನೋಡಿ ಕಲರ್ ಚೇಂಜ್ ಆಗಿದೆ, ಇಷ್ಟು ಆದರೆ ಸಾಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ರವೆ ರೊಟ್ಟಿ ಮತ್ತು ಅದೇ ಹಿಟ್ಟಿಂದಾನೇ ನಾವು ಪಕೋಡನ ಯಾವ ರೀತಿ ಮಾಡ್ಕೋಬೇಕಂತಲೇ ತೋರಿಸಿದ್ದೀವಿ. ಸೊ ನಿಮಗೆ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಒಂದರಲ್ಲೇ 2 ರೆಸಿಪಿನ ಇನ್ಸ್ಟಂಟಾಗಿಯೇ ಕೇವಲ ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು. ಧನ್ಯವಾದಗಳು ಎಲ್ಲರಿಗೂ.